ಇಡೀ ಭಾರತದ ಚರಿತ್ರೆಯನ್ನ ತೆಗೆದು ನೋಡ್ರಿ, ಅಲ್ಲಿ ಒಬ್ಬನೇ ಒಬ್ಬ ವೀರ, ಒಬ್ಬನೇ ಒಬ್ಬ ವ್ಯಕ್ತಿ, ಒಬ್ಬನೇ ಒಬ್ಬ ಕನ್ನಡಿಗ ಸಿಗ್ತಾನೆ. ಅದು ದಿ ಗ್ರೇಟ್ ಟಿಪ್ಪು ಸುಲ್ತಾನ್. ಅವ್ರನ್ನ ಯಾಕೆ ಮೈಸೂರು ಬೀಲ್ ಅಂತ ಕರಿಬೇಕು ಅಂತ ಕರಿಬೇಕು? ಕನ್ನಡದ ಒಬ್ಬ ದೇಶೀಯ ರಾಜ. ಎದೆತಟ್ಟಿ ಹೇಳ್ಬೋದು, ಎದೆಮುಂಡಿ ಹೇಳ್ಬೋದು, ಈ ಗ್ರೇಟ್ ಲೀಡರ್. ಕರ್ನಾಟಕದ ಇತಿಹಾಸದಲ್ಲಿ ಸುಲ್ತಾನ್ ಅಂತ ಮೆರೆದವರು ಅದು ಟಿಪ್ಪು ಸುಲ್ತಾನ್. ಸುಲ್ತಾನ್ ಅನ್ನೋದು ಅಷ್ಟು ಸುಲಭ ಮಾತಲ್ಲ, ಅಷ್ಟು ಸುಲಭವಾಗಿ ಯಾರಿಗೂ ದೊರಕುವಂಥದ್ದು ಅಲ್ಲ. ದೇವರ ಹೆಸರಲ್ಲಿ ಮಾಡಿದ್ದಂತಹ ಒಂದು ಅನಿಷ್ಟ ಪದ್ಧತಿ ಈ ಸುಲ್ತಾನ್ ಮತಾಂತರವನ್ನು ಮಾಡಿದ್ದು ಇಲ್ಲ, ಮತಾಂತರವನ್ನು ಮಾಡಿಲ್ಲ. ನೋಡಿದ್ರೆ ಶೃಂಗೇರಿ ದೇವಾಲಯದ ಮೇಲೆ ಮರಾಠರು ಬಂದು ದಾಳಿ ಮಾಡ್ತಾರೆ. ಆ ದೇವಾಲಯದ ಮೂಲ ವಿಗ್ರಹ ಏನು ಹೊರಗಾಕಲಾಗಿತ್ತು, ಆ ವಿಗ್ರಹವನ್ನ ಪುನಃ ಪ್ರತಿಷ್ಠಾಪನೆ ಮಾಡಿದಾರಂತೆ ಟಿಪ್ಪು ಸುಲ್ತಾನ್. ನಾವು ಹೇಗೆ ಹೇಳ್ತೀವಿ ದೇವಾಲಯಗಳನ್ನ ನಾಶ ಮಾಡಿದ? ಮೊಟ್ಟ ಮೊದಲ ಬಾರಿಗೆ ಸಹಾಯ ಸೈನ್ಯ ಪದ್ಧತಿಯನ್ನ ವಿರೋಧಿಸ್ತಾರೆ, ತಿರಸ್ಕರಿಸ್ತಾನವ. ಎಲ್ಲಿವರೆಗೆ ತಿರಸ್ಕರಿಸಿದಾಗ ಹೇಳಿದ್ರೆ ಅವ ಸಾಯುವವರೆಗೂ ಆ ಸಬ್ಸಿಡರಿ ಅಲೈನ್ಸ್ ಸಿಸ್ಟಮ್ಗೆ ಸಹಿ ಆಗಲಿಲ್ಲ. ಟಿಪ್ಪು ಸುಲ್ತಾನ್ನ ಇಬ್ಬರು ಮಕ್ಕಳನ್ನ ಒದ್ದೆಯಾಳುಗಳನ್ನ ಇಡಬೇಕಾದಂತಹ ಒಂದು ಅನಿವಾರ್ಯತೆ ಬರುತ್ತೆ ಟಿಪ್ಪು ಸುಲ್ತಾನ್. ಟಿಪ್ಪು ಮನಸ್ಸು ಮಾಡಿದ್ರೆ ಪ್ರತಿಯೊಬ್ಬರಿಗೂ ಮದ್ಯಪಾನ